PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡುತ್ತಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದರ ಒಂದು ಕೀ ಆನ್ಸರ್ಗಳನ್ನು ಸಂಪೂರ್ಣವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡುತ್ತಿದ್ದೇನೆ. ಏನಾದರೂ ತಪ್ಪು ಕಂಡು ಬಂದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಬಹುದಾಗಿದೆ. ಧನ್ಯವಾದಗಳು. ತಾವುಗಳು ಕೂಡ ನಮ್ಮ ಮೇಲ್ ಐಡಿಗೆ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ ಅಂತ ಕೇಳಿಕೊಳ್ಳುತ್ತಿದ್ದೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಎನಲ್ಲಿ 5 MCQಸ್ಗಳನ್ನು ನಾವು ನೋಡಬಹುದಾಗಿದೆ. ದಿ ಸ್ಕೇರ್ ರಿಸೋರ್ಸ್ ಆಫ್ ಆ್ಯನ್ ಎಕನಾಮಿ ಹ್ಯಾವ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಕಾಂಪೀಟಿಂಗ್ ಯೂಸೇಜಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕಾಂಪೀಟಿಂಗ್ ಯೂಸೇಜಸ್ ಅಂತ. ಕ್ವಶನ್ ನಂಬರ್ 2, ದಿ ವ್ಯಾಲ್ಯೂ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಆನ್ ಎ ಲೀನಿಯರ್ ಡಿಮ್ಯಾಂಡ್ ಕರ್ವ್ ಲೈಸ್ ಬಿಟ್ವೀನ್ ಡ್ಯಾಶ್ ಅಂತ ಇದೆ. ಇಲ್ಲಿ ಸ್ವಲ್ಪ ಡೌಟ್ ಇದೆ, ಬೇಜಾರಾಗಬಾರ್ದು ಯಾರು ಕೂಡ, ಯಾಕಂದರೆ ಆಪ್ಷನ್ನು ಸಿ ಅಂತ ಹೇಳ್ತಾ ಇದ್ದಾರೆ ಭಾಳ ಜನ. ಇಲ್ಲಿ ಸ್ವಲ್ಪ ಡೌಟ್ ಇದೆ, ದಯವಿಟ್ಟು ಇದಕ್ಕೆ ಸರಿಯಾದ ಉತ್ತರವನ್ನು ತಾವುಗಳು ಕಮೆಂಟ್ ಮಾಡಬಹುದು. ಕ್ವಶನ್ ನಂಬರ್ 3, ದ ಚೇಂಜ್ ಇನ್ ಔಟ್ಪುಟ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ದಿ ಔಟ್ಪುಟ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 4, ದಿ ಪಾಯಿಂಟ್ ವೇರ್ ಎಕ್ಸ್ ಆಂಟಿ aggregate demand is equal to x anti-aggregate supply will be dash. ಅದಕ್ಕೆ ಸರಿಯಾದ ಉತ್ತರ equilibrium is the right answer. Question number 5, the taxes on individuals and firms are dash. Right answer is direct taxes is the right answer. Fill in the blanks my dear children. 5 ಅಂಕದ MCQಸ್ಗಳು ಕಂಪ್ಲೀಟ್ ಆಯಿತು. ಈಗ 5 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ನೋಡ್ತಾ ಹೋಗೋಣ. ಫಾರ್ ಎ ಪ್ರೈಸ್ ಟೇಕಿಂಗ್ ಫಾರ್ಮ್ ಮಾರ್ಜಿನಲ್ ರೆವಿನ್ಯೂ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 6, ಡಿಕ್ರೀಸಸ್, ಗೌರ್ಮೆಂಟ್, ಮಾರ್ಕೆಟ್ ಪ್ರೈಸ್, ಕ್ಯಾಪಿಟಲ್, ಇನ್ಕ್ರೀಸಸ್ ಅಂತ ಎಲ್ಲ ಇದೆ. ಈಗ ಒಂದೊಂದಾಗಿ ನೋಡ್ತಾ ನಾವು ಹೋಗೋಣ. ಸರಿಯಾದ ಉತ್ತರ ಮಾರ್ಕೆಟ್ ಪ್ರೈಸ್ ಅಂತ ಆಗತ್ತೆ. ಮಾರ್ಕೆಟ್ ಪ್ರೈಸ್. ಕ್ವಶನ್ ನಂಬರ್ 7, ಇಫ್ ದ ಡಿಮ್ಯಾಂಡ್ ಕರ್ವ್ ಶಿಫ್ಟ್ಸ್ leftward and supply curve shifts rightward, equilibrium price will be dash ಅಂತ ಇದೆ. Question number 7, right answer is decreases is the right answer. Question number 8, the net contribution made by a firm is called dash. Question number 8, right answer is value added is the right answer. Question number 9, the dash issues coins in India ಅಂತ ಇದೆ. 9ಕ್ಕೆ ಕ್ವಶನ್ ನಂಬರ್ 9, ರೈಟ್ ಆನ್ಸರ್ ಈಸ್ ಗವರ್ನಮೆಂಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಬಾರೋಯಿಂಗ್ಸ್ ಆರ್ ಟರ್ಮ್ಡ್ ಆ್ಯಸ್ ಡ್ಯಾಶ್ ರಿಸಿಪ್ಟ್ಸ್ ಅಂತ ಇದೆ. ಕ್ವಶನ್ ನಂಬರ್ 10ಕ್ಕೆ ಸರಿಯಾದ ಉತ್ತರ ಬಂದು ಕ್ಯಾಪಿಟಲ್ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರೆಯಲಿ. ನೆಕ್ಸ್ಟ್ ಮೇನ್ ಕ್ವಶನ್, ಮ್ಯಾಚ್ ದಿ ಫಾಲೋಯಿಂಗ್ ಈಚ್ ಕ್ಯಾರೀಸ್ 1 ಮಾರ್ಕ್ ಅಂತ ಇದೆ. ಬನ್ನಿ, ಬರೆದಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಕಳಿಸಿಕೊಟ್ಟಂತಹ ಪವನ್ ಅವರಿಗೆ ಧನ್ಯವಾದಗಳು. ಪವನ್ ಅವರೇ ಕ್ಷಮಿಸಬೇಕು, ಮರೆತು ಬಿಟ್ಟಿದೆ ನಿಮ್ಮ ಹೆಸರು ತೆಗೆದುಕೊಳ್ಳುವಂಥದ್ದು. ತಾವುಗಳು ನಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಕಳುಹಿಸಿ ಕೊಟ್ಟಿರುವಂಥದ್ದಾಗಿರುತ್ತೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ನಾರ್ಮೇಟಿವ್ ಎಕನಾಮಿಕ್ಸ್ ಹೌದಲ್ವಾ? ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಎಗೆ ಇವ್ಯಾಲ್ಯುವೇಟಿಂಗ್ ಮೆಕ್ಯಾನಿಸಮ್ಸ್ ಈಸ್ ದ ರೈಟ್ ಆನ್ಸರ್. ಇವ್ಯಾಲ್ಯುವೇಟಿಂಗ್ ಮೆಕ್ಯಾನಿಸಮ್ಸ್ ಈಸ್ ದ ರೈಟ್ ಆನ್ಸರ್. ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ ಬಿಗೆ ಬ್ಯಾಲೆನ್ಸ್ ಟ್ರೇಡಿಗೆ ಟ್ರೇಡ್ ಇನ್ ಗೂಡ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಕ್ವಶನ್ ನಂಬರ್ ಸಿ, TFC ಪ್ಲಸ್ TVC ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಸಿಗೆ ಸರಿಯಾದ ಉತ್ತರ ಬಂದು ಟೋಟಲ್ ಕಾಸ್ಟ್ ಈಸ್ ದ ರೈಟ್ ಆನ್ಸರ್. ಅಂದರೆ ವಿದ್ಯಾರ್ಥಿ ಎಲ್ಲದೂ ಕೂಡ ಕರೆಕ್ಟಾಗಿ ಬರೆದಿದ್ದಾನೆ ಅಂತ ಆಯಿತು. ಕನ್ಸಂಪ್ಷನ್ ಪರ್ ಯೂನಿಟ್ ಆಫ್ ಇನ್ಕಮ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ ಡಿ, ABCD. ಅದಕ್ಕೆ ಸರಿಯಾದ ಉತ್ತರ ಬಂದು APC ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಇ, ಚೇಂಜ್ ಇನ್ ಇನ್ವೆಂಟ್ರಿ ಈಸ್ ಡ್ಯಾಶ್. ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ ABCDE ಅಂದರೆ 5 ಅಲ್ವಾ? 5ಗೆ ಸರಿಯಾದ ಉತ್ತರ ಸ್ಟಾಕ್ ಈಸ್ ದ ರೈಟ್ ಆನ್ಸರ್. 6 ಆಯಿತಾ? ಲಾಸ್ಟ್. ಪ್ರೀತಿಯ ವಿದ್ಯಾರ್ಥಿಗಳೇ, ತಾವುಗಳು ನೋಡಿದ ಹಾಗೆ 5 MCQಸ್ಗಳು ಕಂಪ್ಲೀಟ್ ಆಯಿತು. ಜೊತೆಗೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈಗ 5 ಮ್ಯಾಚ್ ದ ಫಾಲೋಯಿಂಗ್ ಕೂಡ ಆಯಿತು. 15 ಅಂಕಗಳು ಕಂಪ್ಲೀಟ್ ಆಯಿತು. ಈಗ 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್ ಆರ್ ಇನ್ ಎ ಸೆಂಟೆನ್ಸ್ ಈಚ್. Question number 12.
State the law that explains the short run production analysis. Question number 2. What is normal profit? Question number 13. Name the well-known work of J.M. Keynes. Question number 15. What do you mean by final goods? Question number 16. If CRR is 4%, calculate money multiple ಅಂತ ಕೇಳಿದ್ದಾರೆ ಅಲ್ವಾ. ಭಾಳ ಈಸಿ ಆಯಿತಾ. ಏನಂತೀರ ಇದು, ವಾಟ್ ಈಸ್ ನಾರ್ಮಲ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಮಾರ್ಜಿನ್ ಅಂಡರ್ ವಿಚ್ ಇಟ್ಸ್ ಇದನ್ನೆಲ್ಲ ಬರ್ಕೊಳ್ರಿ ಆಯಿತಾ. ಎಲ್ಲದೂ ನಾನು ಹೇಳ್ಕೊಂತ ಕುಂದರೆ ಭಾಳ ಕಷ್ಟ ಆಗುತ್ತೆ ನನಗೆ, ಕ್ಷಮಿಸಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೆಗಳನ್ನು ತಾವುಗಳೆಲ್ಲ ಮ್ಯಾನೇಜ್ ಮಾಡ್ಕೋಬೋದು. ಈ ಒಂದು ಪ್ರಶ್ನೆ ಪತ್ರಿಕೆ ಶಿವಮೊಗ್ಗದ್ದಾಗಿರುತ್ತೆ. ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗಾಗಿ. ದಯವಿಟ್ಟು ಈ ಎಲ್ಲ ಪ್ರಶ್ನೆಗಳನ್ನು ತಾವುಗಳು ಏನು ಮಾಡಬೇಕು ಹೇಳಿ, ರೆಡಿ ಆಗಬೇಕು, ಪ್ರಿಪೇರ್ ಆಗಬೇಕು, ಎಕ್ಸಾಮಲ್ಲಿ ಚೆನ್ನಾಗಿ ಬರೀಬೇಕು. ಇದರ ಒಂದು PDF ಕಾಪಿಯನ್ನು ತಾವುಗಳು ಉಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದಲೇ ಡೌನ್ಲೋಡ್, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅಲ್ಲಿಂದ ಡೌನ್ಲೋಡನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷಿಗೆ ಬೇಕಾಗಿರುವಂಥ ಸಂಪೂರ್ಣವಾದ ಸೆಕೆಂಡ್ ಇಯರ್ PUC ಗ್ರಾಮರ್ ಕ್ವಶನ್ ಆನ್ಸರ್ಸ್ ಎಲ್ಲದೂ ಕೂಡ ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಲ್ಲದೂ ಕೂಡ ಅಪ್ಲೋಡನ್ನು ಮಾಡಿರ್ತೇವೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಹಾಗೂ ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಒಂದು ಲೈಕು ಹಾಗೂ ಒಂದು ಕಮೆಂಟು ಮುಂದಿನ ಯಾವ ವಿಡಿಯೋ ನಿಮಗೆ ಬೇಕು ಅಂತ ಕೇಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.